ಬರ್ತಾನೆ ಇರ್ತದೆ. ಮೊದಲನೇದಾಗಿ ಗುರು ರಾಜಪ್ಪ ಅಜ್ಜವರಿಗೆ ನೆನಪು ಮಾಡ್ಕೊತ, ಹಾಗೆ ನರಮೂಲದ ತಾಯಿ ಜಾಮವ್ವ ಅವರನ್ನು ತಾಯಿ ಮಾತೆಯನ್ನು ನೆನಪು ಮಾಡ್ಕೊತ, ಮತ್ತು ಜಗತ್ತಿನ ವೀರ ವೀರ ಪೀರ ಪರಂಪರೆಯ ಎಲ್ಲ ಪರಂಪರೆಯ ಸದ್ಗುರು ನಾಥ ಸಿದ್ಧ ಶೂಟಿ ಎಲ್ಲ ಗುರು ಪರಂಪರೆಯವರನ್ನು ನೆನಪು ಮಾಡ್ಕೊತ, ನನಗೆ ಅಜ್ಜರ ನೀವು ಸೌದಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಮ್ಮ ಜಾಫರ್ ಸಾಹೇಬರು ಆವಾಗ ಆಯ್ತು ರೀ ಹೋಗೋಣ ಅಂತ ಹೇಳಿ ಅವತ್ತು ರಾತ್ರಿ ನೋಡ್ಕೊಂಡಾಗ ಒಂದು ಸ್ವಪ್ನದಾಗ ಇಲ್ಲಿಯ ಬಾಬಾರೇ ಆಗಿರೋದಕ್ಕೆ ಜಾಫರ್ ಬಾಬಾರೇ ಆಗಿರೋದಕ್ಕೆ ಒಂದು ಮಾತು ಹೇಳಿದ್ರು, ನನ್ನ ಮಗ ಅದರಲ್ಲಿ ಅವ್ರನ್ನ ಕರೆಯಕ್ಕೆ ಹೇಳು, ಕರ್ಸಕ್ಕೆ ಹೇಳು ಅಂತ. ಆಗ ನಾನು ಹೇಳಿದೆ ಜಾಫರ್ ಸಾಹೇಬರಿಗೆ, ಅಲ್ಲಿ ಅಪ್ಪೋರಿದ್ದಾರೆ ಒಬ್ರು ಅಂತೇಳಿ, ಬೆಂಗಳೂರಪ್ಪರ್ ಅಂತ ಹೇಳಿದಾರೆ, ಅವರನ್ನ ಬಂದು ಕರೆದು ಬರ್ರಿ, ಕರೆದು ಬರ್ರಿ, ಅವ್ರು ಬರ್ತಾರಂದ್ರೆ ನಾನು ಬರ್ತೀನಿ ಅಂತ ಹೇಳಿ. ಯಾಕಂದ್ರೆ ಈ ಭಾಗದಾಗ ಸರ್ವ ಧರ್ಮವನ್ನ ಒಪ್ಪಿಕೊಂಡು ಈ ಜನ ಸಮುದಾಯವನ್ನ ನಡೆಸ್ತಾ ಇರ್ತಕ್ಕಂತಹ ಒಂದು ಬಹು ದೊಡ್ಡ ಸಂತರಾಗಿ ನಡೆದಾಡುವ ದೇವರಾಗಿ ಈ ಭಾಗದಲ್ಲಿ ಇದ್ದಾರೆ. ಅದು ಈ ಭಾಗದ ಈ ನೆಲದ ಈ ನಿಮ್ಮ ಎಲ್ಲರ ಪುಣ್ಯವೇ ಆಗಿರ್ತಕ್ಕಂಥದ್ದು. ಜಗತ್ತಿನೊಳಗ ಕತ್ರಿ ಕೆಲಸ ಮಾಡೋ ಗುರುಗಳು ಇರುವಾಗ ಸೂಜಿ ಕೆಲಸ ಮಾಡೋ ಗುರುಗಳು ಸಿಗೋದು ಬಹಳ ವಿರಳ ಅಂತ. ಅಂತಹ ಸೂಜಿ ಕೆಲಸ ಮಾಡಾಕತ್ತಾರ. ಕತ್ರಿ ಚಿನ್ನದ್ದಾದ್ರೇನು ಕಬ್ಬುದಾದ್ರೆ ಅದ್ರ ಕೆಲಸ ಏನಿದೆ ಕಟ್ ಮಾಡೋದು. ಅಂತಹ ಗುರುಗಳೇ ಇರ್ಬೇಕಾಗಿರ್ತಕ್ಕಂತಹ ಈ ಜಗತ್ತಿನೊಳಗ ಬಲಿಗಳಾಕೋರು ಸಿಗ್ಬೇಕಾಗಿತ್ತು. ನಿಮಗೆ ಸಿಕ್ಕಿದ್ದು ನಿಮಗ ನಿಜವಾಗಿಯೂ ಪುಣ್ಯ ಆಗಿರ್ತಕ್ಕಂಥದ್ದು. ಈ ಹಿಂದೆ ಆಗಿ ಹೋಗಿರ್ತಕ್ಕಂಥ ನೀವು ಯಾವುದೇ ಸಂತರನ್ನ ನೋಡಬೇಕಾದ್ರೆ ಹೀಗೆ ಒಬ್ಬ ಸಂತರು, ಸೂಫಿ ಸಂತರು, ನಮ್ಮ ಗಂಡುಗಳ ಅಪ್ಪವರಂತರು, ನಮ್ಮ ಚಿಂತನೆ ಭರಪ್ಪ ಅಪ್ಪಯ್ಯ ಅವರಂತವರು ದಾರಿಯಲ್ಲಿ ತಮ್ಮ ಶಿಷ್ಯ ಬಳಗವನ್ನ ದಾರಿಯಲ್ಲಿ ತಮ್ಮ ಶಿಷ್ಯ ಬಳಗವನ್ನ ಕರೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಒಂದು ಕರ್ಕಶವಾದ ಶಬ್ದ ಬರುತ್ತೆ. ಆ ಗುರುಗಳು ಏನದು ಶಬ್ದ ನೋಡಿ ಅಂತೇಳಿ ಶಿಷ್ಯಂದ್ರಿಗೆ ಹೇಳಿದಾಗ ಆ ಶಿಷ್ಯಂದ್ರು ಹೋಗಿ ನೋಡ್ತಾರೆ. ಒಂದೆರಡು ಮೂರು ಕಚ್ಚೆಗಳು ಇರ್ಸ್ತಾ ಇರ್ತಾವಂತೆ, ಒದರ್ತಾ ಇರ್ತಾವಂತೆ, ಬಹಳ ಕರ್ಕಶವಾದ ಶಬ್ದದಿಂದ ಒದರ್ತಾ ಇರ್ತಾವಂತೆ. ಆ ಒದರ್ತಾ ಇರ್ಬೇಕಾದ್ರೆ ಶಿಷ್ಯಂದ್ರು ಬಂದು ಹೇಳ್ತಾರೆ, ಅಪ್ಪರೇ ಅವು ಕತ್ತೆಗಳು ಯಾರೋ ಕಟ್ಟಿ ಹಾಕಿ ಹೋಗ್ಬಿಟ್ಟಾರ, ಅವು ಬಿಡಿಸ್ಕೊಳಾಕ ಒದರಾಕತ್ತಾವ ಅಂತ. ಆಗ ಆ ಗುರುಗಳು ನಮ್ಮ ಅಪ್ಪವರಂತವರು ಹೋಗಿ ನೋಡ್ತಾರೆ. ನೋಡಿ ಆ ಕತ್ತೆಗಳ ಕುತ್ತಿಗೆ ಒಳಗ ರಕ್ತ ಸುರಿಯಾಕತ್ತೆ. ಆ ಕಡೆ ಕತ್ತಿ ಜಗಾಕತ್ತೆ, ಈ ಕಡೆ ಕತ್ತಿ ಜಗಾಕತ್ತೆ. ಆ ಕಡೆ ಆ ಕತ್ತಿ ಒಣ ಹುಲ್ಲು ತಿನ್ನಕ ಅದು ಜಗಾಕತ್ತೈತಿ, ಇದು ಈ ಕಡೆ ಹಸಿ ಹುಲ್ಲು ತಿನ್ನಕ ಇದು ಈ ಕಡೆ ಜಗಾಕತ್ತೈತಿ. ಯಾವಾಗ ಅಪ್ಪವರಂತವ್ರು ಎದುರಿಗೆ ಬಂದಾಗ ಕತ್ತೆಗಳು ಕಣ್ಣೀರು ಆಗ್ತಾ ಕತ್ತೆಗಳು ಅಪ್ಪವ್ರ ಮುಂದೆ ಬಂದು ಹೇಳ್ತಾ ಹೋಗ್ತಾರೆ. ಏನಂತ,
ಅಪ್ಪರೇ ಈ ಸಮಸ್ಯೆ ಬಗೆಹರಿತಾ ಇಲ್ಲ, ಇದನ್ನ ಹೆಂಗಾದ್ರೂ ಮಾಡಿ ನಮಗೆ ಹಾಕಿರ್ತಕ್ಕಂಥ ಗಂಟನ್ನ ಬಿಚ್ಚ್ರಿ ಅಂದಾಗ ಅವ್ರ ಅಪ್ಪರ ಅಂತ ಹೇಳ್ತಾರಂತೆ, ದನಿಗಳ ಅಪ್ಪರಂತವ್ರು, ನಮ್ಮ ಮೊರಪ್ಪ ಅಪ್ಪ ಅಂತವ್ರು ಹೇಳ್ತಾರಂತೆ, ಸಾಧ್ಯನೇ ಇಲ್ಲ ಅಂತವ್ರು. ಈ ಗಂಟು ನಾನ್ ಹಾಕಿರೋ ಗಂಟ ಅಲ್ಲ, ಈ ಹಿಂದ ನಾಥ ಸಿಕ್ಕ ಸೂಫಿ ಜಗತ್ತಿನ ಎಲ್ಲಾ ಗುರು ಪರಂಪರೆಯ ಎಲ್ಲರೂ ಸೇರಿ ಈ ಗಂಟನ್ನು ಹಾಕಿ ಹೋಗ್ಯಾರ. ನನ್ ಕೈಲಿ ಸಾಧ್ಯ ಇಲ್ಲ, ಬಿಚ್ಚಕ್ಕೂ ಆಗಲ್ಲ, ನಾನು ಇನ್ನೊಂದ್ ಜೊತೆ ಗಂಟು ಹಾಕಿ ಹೋಗ್ತೀನಿ ಅಂತ ಗಂಟು ಹಾಕಿ ಹೋಗ್ತೀನಿ. ಆದ್ರ ನಿಮಗ ಆಗದಂಗ ಒಂದು ಸಲಹೆ ಕೊಡ್ಬಾರ, ನಾನು ಗಂಟು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ನಿಮ್ಗೆ ನೋವು ಆಗದಂಗ ಒಂದು ಸಲಹೆ ಕೊಡ್ತೇನೆ. ಆಯ್ತು ಅಪ್ಪರ ನಿಮ್ ಸಲಹೆಯಿಂದ ನಡೀತೀವಿ, ಏನ್ ಹೇಳ್ರಿ ಅಂದಾಗ, ನೋಡ್ರಪ್ಪ ಫಸ್ಟ್ ಇಬ್ರು ಸೇರಿ ಒಣ ಹುಲ್ತಿಲ್ರಿ, ಆಮೇಲೆ ಇಬ್ರು ಸೇರಿ ಹಸಿ ಹುಲ್ತಿಲ್ರಿ ಅಂದಾಗ ಆ ಸಮಸ್ಯೆ ನನಗೆ ಇರುತ್ತಲ್ಲಿ. ಹಂಗ ಧರ್ಮಗಳು ಆಚರಣೆ ಮಾಡ್ರಿ. ಅಲ್ಲಹನ ದಾರಿ ಅಲ್ಲಾಹ್ ಇರ್ತದ, ಶಿವನ ದಾರಿ ಶಿವ ಇರ್ತದ. ಈ ಎರಡೂ ದಾರಿಗಳು ಸೇರುವ ಮಾರ್ಗ ಒಂದನಾಗಿರ್ತದ. ಪೂಜೆ ಆಗ್ಲಿ ನಮಾಜ್ ಆಗ್ಲಿ ಪವಿತ್ರ ಮನಸ್ಸಿಂದ ಮಾಡ್ರಿ, ಪವಿತ್ರ ಮನಸ್ಸಿಂದ ಮಾಡಿತು ಅಂತಂದ್ರ ದಾಂಭಿಕ ಭಕ್ತಿ ಅಪೂರ್ವದಲ್ಲಿ ದಾಂಭಿಕ ಭಕ್ತಿ ನಡೆಯಂಗಿಲ್ಲ. ಅದ್ಯಾರೋ ರಾಜಕಾರಣಿಗಳ ಕತ್ರಿ ಕೆಲಸ ಮಾಡೋ ರಾಜಕಾರಣಿಗಳ ಮಾತನ್ನ ಕೇಳಬೇಡಿ. ಧರ್ಮ ಅಂದ್ರ ತಾಯಿ ಪಾದದ ಕೆಳಗೈತೆ ಅಂತ ಹೇಳ್ಯಾರ, ಸ್ವರ್ಗ ಧರ್ಮದಾಗ ಅದು ಬರ್ತದ. ನಿನ್ನ ಬಾಜು ಮನೆಯಾಗ ಉಪವಾಸ ಇರುವಾಗ ನೀವು ಒಟ್ಟು ಉಣ್ಬೇಡ ಅಂತ ಹೇಳ್ತಾರ, ಅಲ್ಲಿ ಧರ್ಮ. ಧರ್ಮ ಅನ್ನೋದು ಶಾಂತಿ, ಧರ್ಮ ಅನ್ನೋದು ಮಮಕಾರ, ಧರ್ಮ ಅನ್ನೋದು ತಾಯಿ ಪ್ರೀತಿಯದು ಒಳ್ಳೆಯದನ್ನ ಕಲಿಸ್ತದ. ಯಾವ ಧರ್ಮಗಳು ಕೆಟ್ಟದನ್ನ ಕಲಿಸ್ಕೊಡಂಗಿಲ್ಲ. ಹಂಗಾಗಿ ಅವು ಧರ್ಮಗಳು ಅಂತ ಅನ್ಸ್ಕೊಂಡಾವ. ಆದ್ರ ಅದ್ರೊಳಗಿರ್ತಕ್ಕಂಥ ಸತ್ವವನ್ನ ಬಿಟ್ಟು ನಾವು ಏನ್ ಮಾಡ್ತೀವಿ, ನಮಗೆ ಬೇಕಾದ ಅರ್ಸ್ಕೊಳ್ತೀವಿ. ಪ್ರೀತಿಯ ದಾರವನ್ನು ಕಡಿಯದಿರೆ ಕೂಡಿಸಲಾಗದು ಬಳಿಕ, ಪ್ರೀತಿಯ ದಾರವನ್ನು ಕಡಿಯದಿರೆ ಕೂಡಿಸಲಾಗದು ಬಳಿಕ. ಹಾಗೇನಾದರೂ ಕೂಡಿಸಿದ್ರೆ ಅದು ಗಂಟೆ ಆಗ್ತದ. ಒಂದು ದಾರ ತಗೊಂಡ್ರಿ, ಅದನ್ನ ನೀಟಾಗಿ ಎಳಿಬೇಕಾದ್ರೆ ಎಷ್ಟು ಇಷ್ಟ ಅನಿಸ್ತದ, ಅದನ್ನ ಅರ್ದು ಮತ್ತೆ ಗಂಟೆ ಹಾಕಿ ಜೋಡಿದ್ರಿ, ಗಂಟೆ ಹಿಡಿತದ ನಿಮಗ. ಒಂದು ಸಲ ಧರ್ಮದ ವಿಷಯದಾಗ ನಿಮ್ ಮನಸ್ಸು ಕೆಡ್ತೀವಿ ಅಂತಂದ್ರ ಏನಾಗ್ತದ ಅರ್ಥ ಮಾಡ್ಕೊಳ್ಳಿ. ಧರ್ಮ ಅಂತಂದ್ರ ಪ್ರೀತಿ, ಧರ್ಮ ಅಂದ್ರ ಮಮಕಾರ, ಧರ್ಮ ಅಂದ್ರ ಶಾಂತಿ. ಎಲ್ಲಿ ಇರ್ತದೋ ಅಲ್ಲಿ ಗುರುಗಳಲ್ಲಿ ಸಾಧ್ಯ ಆಗ್ತದ. ಅಂತಹ ಗುರುಗಳಿದ್ದಲ್ಲಿ ನೀವಿರ್ತೀರಿ. ಹೀಗೆ ನಾವು ಧರ್ಮವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲ ಧರ್ಮಗಳ ಎಲ್ಲ ತತ್ವ ಆದರ್ಶಗಳನ್ನ ತಿಳ್ಕೋಬೇಕು, ಗೌರವ ಕೊಡಬೇಕು, ಹಾಗೆ ನಾವು ನಡೆದುಕೊಳ್ಳಬೇಕು. ಹಾಗಾಗಿ ಇಲ್ಲಿನ ಜನ ಇಲ್ಲಿನ ಬಂದಾಗ ಆಶ್ಚರ್ಯ, ಬಹಳ ಆಶ್ಚರ್ಯ. ನಾನು ನಿಮ್ಮಂತವರ ಮಧ್ಯೆನೆ ಬೆಳೆದಿರ್ತಕ್ಕಂಥ ಆದ್ದರಿಂದ ನನಗೆ ಬಹಳ ಖುಷಿ ಅನಿಸ್ತಿಲ್ಲ. ಎಲ್ಲರೂ ಸೇರಿದ್ದೀರಿ, ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಬಹಳ ಪುಣ್ಯಭೂಮಿ ಇದು. ಇಂಥ ಪುಣ್ಯಭೂಮಿ ಹುಟ್ಟಿರ್ತಕ್ಕಂಥ ನೀವೆಲ್ಲರೂ ಧನ್ಯರು. ನಿಮ್ಮನ್ನ ಕಂಡಿರ್ತಕ್ಕಂಥ ಬಹುಶಃ ನಾನೇ ಧನ್ಯನಾಗಿರ್ಬೇಕಂತ. ಹಾಗಾಗಿ ನಾವೆಲ್ಲರೂ ಇನ್ನೂ ಪೂಜ್ಯ ಒಬ್ರು ಮಾತಾಡೋರಿದ್ದಾರೆ, ಅವ್ರ ಮಾತಾಡೋದನ್ನ ಕೇಳಿ ಶಾಂತಿಯಿಂದ, ಸೌಹಾರ್ದತೆಯಿಂದ, ಮುಕ್ತತೆಯಿಂದ ನಿಮ್ಮ ಆಚರಣೆಗಳನ್ನ ಪಾಲಿಸಿ. ಯಾವ ಆಚರಣೆಗಳು ಕೆಟ್ಟದಲ್ಲ, ಎಲ್ಲ ಆಚರಣೆಗಳು ಒಳ್ಳೆಯದನ್ನ ಬೋಧಿಸಿದ್ದಾರೆ, ಒಳ್ಳೆಯದನ್ನ ಹೇಳಿಕೊಟ್ಟಿದ್ದಾರೆ. ಅದರಲ್ಲಿರ್ತಕ್ಕಂಥ ಸತ್ವವನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಬೇಕು.
ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ.